ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು 8ನೇ ತರಗತಿಯ 6ನೇ ಗದ್ಯ ಭಾಗವಾಗಿರುವಂತಹ ತಲಕಾಡಿನ ವೈಭವ, ಹಿರೇಮಲ್ಲೂರು ಈಶ್ವರನ್ ಬರೆದಿರುವಂತಹ ತಲಕಾಡಿನ ವೈಭವ ಪಾಠವನ್ನ, ಸಾರಾಂಶವನ್ನ, ಪದಗಳ ಅರ್ಥವನ್ನ, ಆಮೇಲೆ ಆಶಯವನ್ನ ಹಾಗೂ ಕವಿಗಳ ಪರಿಚಯವನ್ನ ಮತ್ತು ಟಿಪ್ಪಣಿಗಳ ಮಾಹಿತಿಯನ್ನ ಎಲ್ಲವನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಚಾಲುಕ್ಯ ಹೊಯ್ಸಳರ ಕಾಲದಲ್ಲಿ, ಗಂಗರ ಕಾಲದಲ್ಲಿ ತಲಕಾಡು ಯಾವ ರೀತಿಯಾಗಿ ವೈಭವದಿಂದ ಕೂಡಿತ್ತು, ತಲಕಾಡಿನ ಗಂಗರು ಅಂತ ಅವರನ್ನು ಯಾಕೆ ಕರಿತಾ ಇದ್ರು, ತಲಕಾಡು ಎಷ್ಟೊಂದು ಅದ್ಭುತವಾಗಿದೆ, ಹೇಗಿದೆ ಎಂಬುದನ್ನ ಹಿರೇಮಲ್ಲೂರು ಈಶ್ವರನವರು ತುಂಬಾ ಅದ್ಭುತವಾಗಿ ಮನೋಜ್ಞವಾಗಿ ಈ ಪಾಠದಲ್ಲಿ ಹೇಳಿದಾರ. ಬನ್ನಿ ಮಕ್ಕಳು, ಒಂದ್ಸಲ ನಾವೆಲ್ಲರೂ ಎಲ್ಲಿಗೆ ಹೋಗೋಣ, ತಲಕಾಡಿನ ವೈಭವಕ್ಕೆ ಹೋಗಿ ಅಲ್ಲಿನ ವೈಭವವನ್ನ ನೋಡಿಕೊಂಡು ಬರೋಣ. 8ನೇ ತರಗತಿಯ 6ನೆಯ ಗದ್ಯ ಭಾಗ ತಲಕಾಡಿನ ವೈಭವ, ಹಿರೇಮಲ್ಲೂರು ಈಶ್ವರನ್. ಕೃತಿಕಾರರ ಪರಿಚಯ. ಹಿರೇಮಲ್ಲೂರು ಈಶ್ವರನ್ 11/1/1922ರಿಂದ 22/6/1998 ಇವರ ಕಾಲಮಾನ. ಅವರ ಊರು ಹಾವೇರಿ ಜಿಲ್ಲೆಯ ಸಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರು. ನೋಡ್ರಿ, ಈಶ್ವರನ್ ಅವರು ಎಲ್ಲಿ ಅವರಪ್ಪ ಅಂದ್ರೆ ಹಾವೇರಿ ಜಿಲ್ಲೆ ಸಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರು ಅನ್ನಂತ ಒಂದು ಗ್ರಾಮದವರು. ಸಮಾಜಶಾಸ್ತ್ರಜ್ಞರಾದ ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ. ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿ ಪಡೆದ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಆರಂಭಿಸಿದರು. ನೋಡಿ, ಸಮಾಜಶಾಸ್ತ್ರಜ್ಞರಾಗಿರುವಂತಹ ಈಶ್ವರನ್ ಅವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ. ಇವರು ಲಿಂಗರಾಜ ಮಹಾವಿದ್ಯಾಲಯದಲ್ಲಿ ಅಭ್ಯಾಸವನ್ನ ಮಾಡಿ ಅಂದ್ರೆ MA ಪದವಿಯನ್ನ ಪಡೆದುಕೊಂಡು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ತಮ್ಮ ಸೇವೆಯನ್ನ ಆರಂಭಿಸ್ತಾರ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಶ್ರೀಯುತರು ಕೆನಡಾದ ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ನೋಡಿ, ಇವರಿಗೆ ಡಾಕ್ಟರೇಟ್ ಪದವಿ ಯಾವ ವಿಶ್ವವಿದ್ಯಾಲಯದಿಂದ ಬಂತು? ಆಕ್ಸ್ಫರ್ಡ್. ಹಾಗೆ ಸಮಾಜಶಾಸ್ತ್ರಜ್ಞರಾಗಿ ಇವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದೆಲ್ಪ ಅಂದ್ರೆ ಕೆನಡಾದ ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ. ಕವಿ ಕಂಡ ನಾಡು, ಪ್ರವಾಸ ಕಥನ, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಹಾಲಾಹಲ, ರಾಜ ರಾಣಿ ದೇಖೋ, ಶಿವನ ಬುಟ್ಟಿ, ತಾಯಿ ನೋಟ ಮೊದಲಾದವು ಇವರ ಕೃತಿಗಳು. ನೋಡಿ, ಇವರ ಕವಿ ಕಂಡ ನಾಡು ಅನ್ನುವಂಥ ಒಂದು ಪ್ರವಾಸ ಕಥನವನ್ನ ಬರ್ತಾರ. ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು ಸೇರಿದಂತೆ ಹಲವಾರು ಕೃತಿಗಳನ್ನ ಕೂಡ ಇವರು ರಚಿಸಿದಾರ. ಶ್ರೀಯುತರ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ದೊರಕಿದೆ. ನೋಡಿ, ಇವರ ಈಶ್ವರನ್ ಅವರು ಬರೆದಿರುವಂತಹ ಒಂದು ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಎನ್ನುವಂತಹ ಒಂದು ಮಹಾಪ್ರಬಂಧಕ್ಕೆ ಯಾವ ಪ್ರಸಿದ್ಧಿ ಬಂತಿ? ಡಾಕ್ಟರೇಟ್ ಪದವಿ ಇವರಿಗೆ ದೊರಕೈತಿ. ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡ ನಾಡು ಪ್ರವಾಸ ಕಥನದಿಂದ ಪ್ರಕೃತ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ. ನೋಡಿ, ಇವರು ಬರೆದಿರುವಂತಹ ಕವಿ ಕಂಡ ನಾಡು ಅನ್ನುವಂಥ ಏನು ಪ್ರವಾಸ ಕಥನ ಐತ್ಲ, ಅದರಿಂದ ಈ ಪ್ರಸ್ತುತ ಗದ್ಯ ಭಾಗವನ್ನ ಆಯ್ಕೆಯನ್ನ ಮಾಡ್ಕೊಂಡಾರ. ಆಶಯ ಒಳಗಿನ ಹೇಳ್ತಾರ, ಬನ್ನಿ ನೋಡೋಣ. ಕರ್ನಾಟಕ ಶ್ರೀಗಂಧ ಮತ್ತು ಚಂದನವನಗಳ ನಾಡು. ನೋಡಿ, ನಮ್ಮ ಕರ್ನಾಟಕ ಕನ್ನಡ ನಾಡು ಕಪ್ಪು ಮಣ್ಣಿನ ನಾಡು ಯಾವುದರಿಂದ ಫೇಮಸ್ ಆಗೈತಿ? ಪ್ರಸಿದ್ಧಿ ಆಗೈತಿ. ಶ್ರೀಗಂಧ ಮತ್ತು ಚಂದನಗಳ ನಾಡು. ಚಿನ್ನದ ಖನಿ ಎಂಬ ಪ್ರತೀತಿ ಇದೆ. ಚಾಲುಕ್ಯ, ಹೊಯ್ಸಳ ಮುಂತಾದ ಶೈಲಿಗಳ ದೇವಾಲಯಗಳು ಹೇರಳವಾಗಿರುವುದರಿಂದ ಕರ್ನಾಟಕ ದೇವಾಲಯಗಳ ನಾಡು ಹೌದು. ನೋಡಿ, ಚಾಲುಕ್ಯರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ ಹಲವಾರು ಶೈಲಿಗಳ, ವೇಸರ ಶೈಲಿ, ದ್ರಾವಿಡ ಶೈಲಿ, ನಾಗರ ಶೈಲಿ ಸೇರಿದಂತೆ ಹಲವಾರು ಶೈಲಿಗಳ ದೇವಾಲಯಗಳನ್ನ ರಚನೆ ಮಾಡಿದ್ದರಿಂದ ಮತ್ತು ಹಲವಾರು ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿ ಇರುವುದರಿಂದ ಇದನ್ನು ನಾವು ಶ್ರೀಗಂಧದ ನಾಡು, ಚಂದದ ನಾಡು, ಚಿನ್ನದ ನಾಡು, ಚಿನ್ನದ ಕನಿ ನಾಡು, ಕಪ್ಪು ಮಣ್ಣಿನ ನಾಡು ಅಂತಷ್ಟನ್ನು ಕರೆಯುವುದಿಲ್ಲ, ದೇವಾಲಯಗಳ ನಾಡು ಕೂಡ ಅಂತ ಕರೀತಾರ. ಕರ್ನಾಟಕದ ತಲಕಾಡು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವುದರ ಜೊತೆಗೆ ರಾಜ ಮನೆತನಗಳ ವೈಭವಗಳನ್ನು, ದೇವಾಲಯಗಳ ಸೌಂದರ್ಯವನ್ನು ಹೊಂದಿರುವುದು ವಿಶೇಷ. ನೋಡಿ, ನಮ್ಮ ಕರ್ನಾಟಕದ ತಲಕಾಡು ಏನೈತ್ವಾ, ತನ್ನ ಪ್ರಾಕೃತಿಕ ಸೌಂದರ್ಯದಿಂದ ಮಾತ್ರ ಜನರ ಮನ ಸೆಳೆದಿಲ್ಲ, ಅಲ್ಲಿ ಆಳ್ವಿಕೆ ಮಾಡಿರುವಂತಹ ರಾಜ ಮನೆತನಗಳ ವೈಭವ ಆಗಿರ್ಬೋದು, ದೇವಾಲಯಗಳ ಸೌಂದರ್ಯ ಆಗಿರ್ಬೋದು, ಇದು ಕೂಡ ಒಂದು ವಿಶೇಷತೆಯನ್ನ ಹೊಂದೈತಿ. ಅದರಲ್ಲೂ ಪಂಚಶಿವಾಲಯಗಳು ಆಸ್ತಿಕರ ಚಿತ್ರವನ್ನು ಗಮನ ಸೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ನೋಡಿ, ಅಲ್ಲಿರ್ತಕ್ಕಂತಹ ಪಂಚಶಿವಾಲಯಗಳು ಇಂಥವ ಆಸ್ತಿಕರ ಗಮನವನ್ನು ಸೆಳೀತವ. ಪ್ರವಾಸಿಗರ ಯಾತ್ರಾರ್ಥಿಗಳ ವಾಸ್ತು ತಜ್ಞರ ಕೇಂದ್ರಬಿಂದು ತಲಕಾಡಿನ ಚಿತ್ರಣವನ್ನು ಈ ಗದ್ಯ ಭಾಗ ಒಳಗೊಂಡಿದೆ. ನೋಡಿ, ಯಾವುದರ ಕೇಂದ್ರ ಬಿಂದು ಆಗಿತ್ತು ಅಂದ್ರೆ ಹಲವಾರು ಪ್ರವಾಸಿಗರನ್ನ ತನ್ನ ಕಣ್ಮನನ್ನ ಸೆಳೀತತಿ, ಯಾತ್ರಾರ್ಥಿಗಳನ್ನ ತನ್ನ ಕಡೆ ಗಮನವನ್ನು ಸೆಳೆಯುವಂತೆ ಮಾಡುವಂತಹ ತಲಕಾಡಿನ ವೈಭವ ಅಷ್ಟು ಸುಂದರವಾಗೈತಿ. ಪದಗಳ ಅರ್ಥವನ್ನು ನೋಡೋಣ. ಅನರ್ಘ್ಯ
ಶ್ರೇಷ್ಠವಾದದ್ದು ಅಂತ. ತಾಸು ಅಂದ್ರೆ ಗಂಟೆ, ಪಡುವನ ಅಂದ್ರ ಪಶ್ಚಿಮ, ಬಣ್ಣಿಸು ಅಂದ್ರ ವರ್ಣಿಸು, ಮುಸುಕು ಅಸ್ಪಷ್ಟ, ವಾಸ್ತುಶಿಲ್ಪ ಅಂದ್ರ ಕಟ್ಟಡ ರಚನೆಯ ಕಲೆ, ಸಂಬೋಧಿಸು ಅಂದ್ರ ಕುರಿತು ಹೇಳುವುದು, ಉದ್ರೇಕ ಅಂದ್ರ ಅತಿಶಯ, ಮೇರೆ ಮೀರು, ಕೆಚ್ಚ ಎದೆಯ ಅಂದ್ರ ಭಯವಿಲ್ಲದ ಮನಸ್ಸಿನ, ತಂಗು ಮನೆ ಅಂದ್ರ ಪ್ರವಾಸಿಗರ ವಾಸ್ತವಕ್ಕಾಗಿ ಇರುವ ಮನೆ, ನಂದನವನ ಅಂದ್ರ ದೇವೇಂದ್ರನ ಉಪವನ ಸಂತಸ ನೀಡುವ ಪ್ರದೇಶ, ನೀಲ್ಮನೆ ಅಂದ್ರ ಪ್ರವಾಸಿಗರು ಉಳಿದುಕೊಳ್ಳುವಂತಹ ಮನೆ ಅತಿಥಿ ಗೃಹ, ಬಿರುಗಾಳಿ ಅಂದ್ರೆ ಜೋರಾಗಿ ಬೀಸುವಂತ ಒಂದು ಗಾಳಿ, ಸಾರಥಿ ಅಂದ್ರೆ ರಥವನ್ನು ಓಡಿಸುವ ವಾಹನ ಚಾಲಕ. ಆಮೇಲೆ ಉಜ್ವಲ ಅಂದ್ರೆ ಶ್ರೇಷ್ಠ ಅಂತಾನೂ ಕರಿತೀವಿ. ನೇಸರು ಅಂದ್ರೆ ಸೂರ್ಯ, ಪಾತರಗಿತ್ತಿ ಅಂದ್ರೆ ಚಿಟ್ಟೆ ಅಥವಾ ಪತಂಗ, ಬಿತ್ತರ ಅಂದ್ರೆ ವಿಸ್ತಾರ, ಮೃಗಜಲ ಅಂದ್ರೆ ಬಿಸಿಲು ಕುದುರೆ ಅಥವಾ ಮರೀಚಿಕೆ, ಸಂಪದ ಅಂದ್ರೆ ಸಂಪತ್ತು ಐಶ್ವರ್ಯ, ಸ್ಮಾರಕ ಅಂದ್ರೆ ನೆನಪಿಗಾಗಿ ಕಟ್ಟಿದ್ದು. ಟಿಪ್ಪಣಿಯನ್ನು ನೋಡೋಣ ಬನ್ನಿ. ಮೃಗಜಲ ಅಂದ್ರೆ ಏನಂತ, ವಿಶಾಲ ಮರುಭೂಮಿಯಲ್ಲಿ ಸಮತಟ್ಟಾದ ಬಟ್ಟ ಬಯಲಿನಲ್ಲಿ ನೀರಿಲ್ಲದಿದ್ದರೂ ಬಿಸಿಲಿನ ಝಳದಿಂದಾಗಿ ದೂರದಿಂದ ನೋಡುವಾಗ ನೀರು ಇದ್ದಂತೆ ಭಾಸವಾಗುವುದು. ನೋಡಿ, ವಿಶಾಲವಾದಂತಹ ಮರುಭೂಮಿಯಾಗಿರ್ಬೋದು ಅಥವಾ ಸಮತಟ್ಟಾದ ಬಟ್ಟ ಬಯಲಿನ ಪ್ರದೇಶ ಇದ್ರ ಅಲ್ಲಿ ನೀರ್ ಇರಂಗಿಲ್ಲ, ಆದ್ರೆ ಬಿಸಿಲಿನ ಝಳದಿಂದ ಏನಕತಿ ನಾವು ದೂರದಿಂದ ನಿಂತು ನೋಡೋರಿಗೆ ಅಯ್ಯೋ ಅಲ್ಲಿ ನೀರ್ ಐತಿ, ನದಿ ಐತಿ, ಹೊಳೆ ಐತಿ, ಹಳ್ಳ ಐತಿ ಅಂತ ಅನ್ನೋ ತರ ಭಾಸವಾಗ್ತತಿ. ಇದನ್ನು ಕಂಡು ಬಿಸಿಲಿನ ಝಳಕ್ಕೆ ಕಂಗಾಲಾಗಿ ಬಾಯಾರಿದ ಪ್ರಾಣಿಗಳು ಮೃಗಗಳು ನೀರು ಸಿಕ್ಕಿತೆಂದು ಸಂತೋಷದಿಂದ ಬಂದಾಗ ನಿರಾಶೆಗೆ ಒಳಗಾಗುತ್ತವೆ. ಆಗ ಅಲ್ಲಿ ನೀರ್ ಐತಂತೆ, ಬಿಸಿಲಿನ ಜಗಕ್ಕೆ ಒಳಗಂತ ಹಲವಾರು ಪ್ರಾಣಿ ಪಕ್ಷಿಗಳು ಅಲ್ಲಿ ನೀರ್ ಐತಂತೆ ಹೋಗ್ತಾವ, ಅದ್ರಲ್ಲಿ ನೀರ್ ಇರದೇ ಇರೋದನ್ನ ನೋಡಿ ನಿರಾಶೆಗೊಳ್ತಾವ. ಮತ್ತೆ ಮುಂದೆ ನೋಡ್ತೇವೆ, ಆಗ ಅನತಿ ದೂರದಲ್ಲಿ ನೀರಿದ್ದಂತೆ ಕಂಡು ಓಡುತ್ತವೆ, ಅಲ್ಲಿಂದ ಅಲ್ಲಿಯೂ ನೀರು ಕಾಣದೆ ನಿರಾಶೆಗೊಳ್ಳುತ್ತವೆ. ಹೀಗೆ ನೀರಿಲ್ಲದ ಜಾಗದಲ್ಲಿ ನೀರಿದ್ದಂತೆ ಭಾಸವಾಗುವುದೇ ಮೃಗಜಲ. ನೋಡಿ, ಆಗ ಅಲ್ಲಿ ಅದ್ರ ಸ್ವಲ್ಪ ದೂರದಲ್ಲಿ ಅಲ್ಲಿ ನೀರ್ ಐತಂತೆ ಮತ್ತೆ ಭಾಸವಾಗ್ತವೆ, ಮತ್ತೆ ಅಲ್ಲಿ ಐತ್ಲಾ ನೀರಂತೆ ಮತ್ತೆ ಅಲ್ಲಿ ಓಡ್ ಹೋಗ್ತಾವ, ಅಲ್ಲಿಯೂ ಕೂಡ ನೀರುವುದಿಲ್ಲ. ಹೀಗಾಗಿ ನೀರಿಲ್ಲಿರುವಂತ ಜಾಗದಲ್ಲಿ ನೀರ್ ಐತಂತೆ ಅನ್ಕೊಂಡು ನೀರಿದಂತೆ ಭಾಸವಾಗುವಂತ ಒಂದು ವಾತಾವರಣಕ್ಕ ನಾವೇಂತೀವಿ ಮೃಗಜಲ ಅಂತ ಕರಿತೀವಿ. ಯುರೇಕಾ, ಆರ್ಕಿಮಿಡೀಸ್ ಸ್ನಾನದ ತೊಟ್ಟಿಯಲ್ಲಿ ಸ್ನಾನಕ್ಕಾಗಿ ಇಳಿದಾಗ ಸ್ವಲ್ಪ ನೀರು ಹೊರಗೆ ಚೆಲ್ಲಿತು. ನೀರು ಚೆಲ್ಲಲು ಕಾರಣವೇನಿರಬಹುದು ಎಂದು ಚಿಂತಿಸಿದಾಗ ತನ್ನನ್ನು ಕಾಡುತ್ತಿದ್ದ ಕಿರೀಟದ ಸಮಸ್ಯೆಗೆ ಪರಿಹಾರ ದೊರೆಯಿತು. ನೋಡಿ, ಆರ್ಕಿಮಿಡೀಸ್ ಅನ್ನುವಂತ ಒಂದು ಸ್ನಾನ ತೊಟ್ಟಿಯಲ್ಲಿ ಸ್ನಾನಕ್ಕಾಗಿ ಇಳಿದಾಗ ಸ್ವಲ್ಪ ನೀರೇನೈತಿ ಆಟೋಮೆಟಿಕ್ ಹೊರಗೆ ಬೀಳ್ತೈತಿ. ನೀರ್ ಚೆಲ್ಲಕ್ ಕಾರಣ ಏನಿರ್ಬೋದು ಅಂತ ಚಿಂತೆಯನ್ನ ಮಾಡಿದಾಗ ಕಿರೀಟದ ಸಮಸ್ಯೆಗೆ ಪರಿಹಾರ ದೊರೆತೈತಿ. ತಕ್ಷಣ ಯುರೇಕಾ ತಿಳಿಯಿತು, ಸಿಕ್ಕಿತು ಎಂದು ಬೊಬ್ಬಿಡುತ್ತಾ ಓಡ್ತಾನ. ಅವಾಗ ಅವ ಏನ್ ಮಾಡ್ತಾನ, ನಂಗೆ ಗೊತ್ತಾತಂತೆ ಓಡೋಗ್ತಾನ. ಅದೇ ರೀತಿಯಲ್ಲಿ ಲೇಖಕರು ಮತ್ತು ವಾಹನ ಚಾಲಕರು ವಿಜಯಪುರದ ಆರ್ಕೇಶ್ವರ ಗುಡಿಯನ್ನು ಹುಡುಕುತ್ತಾ ಹೋಗಿ ಸಿಕ್ಕಿದಾಗ ಯುರೇಕಾ ಎಂದು ಕೂಗಿದರು. ಅದೇ ರೀತಿಯಾಗಿ ವಾಹನ ಚಾಲಕ ಇರ್ಬೋದು, ಈ ಕವಿಗಳು ಲೇಖಕರು ಏನಾರ ವಿಜಯಪುರದ ಆರ್ಕೇಶ್ವರನ ಗುಡಿಯನ್ನು ನೋಡಿದ್ರೆ ಸಿಕ್ತ ಅನ್ನುವಂತ ಖುಷಿಯಿಂದ ಓಡೋಗ್ತಾರ, ಯುರೇಕಾ ಅಂತ ಕೂಗ್ಕೊಳ್ತಾರ. ತಲಕಾಡಿನ ವೈಭವ ಹಿರೇಮಲ್ಲೂರು ಈಶ್ವರನ್. ನಾವು ಇಂದು ಧಾರ್ಮಿಕ ಭಾವನೆ, ಪ್ರಕೃತಿ ವೀಕ್ಷಣೆ, ಶೈಕ್ಷಣಿಕ ಅರಿವು, ಮನೋರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ದೇಶ ವಿದೇಶಗಳ ಪ್ರವಾಸ ಕೈಗೊಂಡು ಲೋಕಾನುಭವ ಪಡೆಯುತ್ತಿದ್ದೇವೆ. ನೋಡ್ರಿ, ನಾವಿಂದು ಯಾವ ರೀತಿ ಪರಿಸ್ಥಿತಿ ಇಲ್ಲದಪ್ಪ ಅಂತ ಧಾರ್ಮಿಕ ಭಾವನೆಗಳು ಅಥವಾ ಪ್ರಕೃತಿ ಸೌಂದರ್ಯವನ್ನ ನೋಡ್ಬೇಕಂತ, ಶೈಕ್ಷಣಿಕ ಜ್ಞಾನವನ್ನು ಹೊಂದ್ಕೋಬೇಕಂತ, ಅದರ ಜೊತೆಗೆ ಮನೋರಂಜನೆ ಸ್ವಲ್ಪ ಎಂಜಾಯ್ಮೆಂಟ್ ಜೀವನದಲ್ಲಿ ಇರಬೇಕು ಅನ್ನುವಂತ ಉದ್ದೇಶ ನಾವೇನ್ ಮಾಡ್ತೀವಿ, ನಾವು ಹಲವಾರು ದೇಶ ವಿದೇಶಗಳ ಪ್ರವಾಸವನ್ನ ಕೈಗೊಳ್ತೀವಿ. ತಾವು ಪಡೆದ ಅನುಭವಗಳನ್ನ ಬರೆದು ಕಥಾರೂಪದಲ್ಲಿ ಪ್ರಕಟಿಸಿ ಇತರರಿಗೂ ಮಾರ್ಗದರ್ಶನವಾಗುವಂತೆ ಮಾಡುವ ಕಾರ್ಯವನ್ನು ಕೆಲ ಸಾಹಿತಿಗಳು, ಕವಿಗಳು ಮಾಡುತ್ತಾ ಬಂದಿದ್ದು, ಇಂದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸ ಕಥನವು ಒಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆದಿದೆ. ನೋಡಿ, ಹೀಗೆ ನಾವೇನ್ ನಮ್ಮ ಜ್ಞಾನಕ್ಕಾಗಿ, ನಾವು ಅನುಭವಕ್ಕಾಗಿ ನಾವೇನ್ ದೇಶ ವಿದೇಶಗಳನ್ನ ಪ್ರವಾಸನ ಮಾಡಿ ಬಂದು ಅಲ್ಲಿ ಆಗಿರುವಂತಹ ಒಂದು ಅನುಭವವನ್ನ ನಾವು ಬರವಣಿಗೆ ರೂಪದಲ್ಲಿ ಏನ್ ಬರಿತೇವಲ್ಲ, ಅಂತಹ ಬರವಣಿಗೆ ರೂಪದಲ್ಲಿ ಬರೆದಿದ್ದು ಪ್ರವಾಸ ಕಥನಂತೆ ಹೊರಹೊಮ್ಮತೈತಿ. ಆದ್ರೆ ಇನ್ನು ನಮ್ಮ ಸಾಹಿತ್ಯ ಲೋಕದಲ್ಲಿ ಪ್ರವಾಸ ಕಥನ ಇದರದೇ ಒಂದು ಲೋಕ ಆಗಿಬಿಟ್ಟೈತಿ ಅಂತ ಹೇಳ್ತಾರ, ಒಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆದ್ಬಿಟ್ಟೈತಿ. ಇದು ವಾಚಕರಿಗೆ ಪ್ರವಾಸದ ಪರೋಕ್ಷ ಮಾಹಿತಿಯನ್ನು ದಟ್ಟವಾಗಿ ಕಟ್ಟಿಕೊಡ್ತೇವೆ. ನೋಡಿ, ಈಗ ಕೆಲವೊಂದು ವಾಚಕರು ಇರ್ತಾರಲ್ಲ, ಅವರು ಪ್ರವಾಸಕ್ಕೆ ಹೋಗಕ್ಕಾಗ್ತಿರಲ್ಲ, ಆದ್ರೆ ಅಲ್ಲಿ ಏನಿತ್ತು ಏನಿಲ್ಲ ಎಂಬುದನ್ನು ತಿಳಿದುಕೊಳ್ಳಲು ಇದೊಂದು ಮಾಹಿತಿಯನ್ನು ಕೊಡ್ತಾವ. ಈ ಪ್ರವಾಸ ಸಾಹಿತ್ಯವನ್ನು ಸ್ಥಳೀಯ ಪ್ರವಾಸ, ದೇಶಿ ಪ್ರವಾಸ ಮತ್ತು ವಿದೇಶಿ ಪ್ರವಾಸವೆಂದು 3 ಭಾಗಗಳಾಗಿ ಮಾಡಿ ಅಧ್ಯಯನ ಮಾಡುವಷ್ಟು ಸಮರ್ಥವಾಗಿ ಪ್ರವಾಸ ಸಾಹಿತ್ಯ ಬೆಳೆದಿದೆ. ಇಂದು ಎಷ್ಟೊಂದು ಪ್ರವಾಸ ಕಥನ ಅನ್ನುವಂಥ ಸಾಹಿತ್ಯ ಹೆಂಗ್ ಬೆಳೆದಪ್ಪ ಅಂದ್ರೆ, ದೇಶಿ ಸಾಹಿತ್ಯ, ವಿದೇಶಿ ಸಾಹಿತ್ಯ ಮತ್ತು ಸ್ಥಳೀಯ ಪ್ರವಾಸ ಅನ್ನುವಂಥ ಒಂದು 3 ರೀತಿಯಾಗಿ ವಿಭಾಗಗಳಾಗಿ ಬೆಳ್ಕೊಂಡ್ಬಿಟ್ಟತಿ. ಪ್ರಕೃತ ಪ್ರವಾಸ ಕಥನವು ಸ್ಥಳೀಯ ಪ್ರವಾಸವಾಗಿದ್ದು, ತಲಕಾಡಿನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಳ ಪುರಾಣವನ್ನು
ತಿಳಿಸುತ್ತಾ ಸಮಗ್ರ ಇತಿಹಾಸವನ್ನು ಓದುಗರ ಮನಮಿಡಿಯುವಂತೆ ವಿವರಿಸಲಾಗಿದೆ. ನೋಡಿ, ಇವತ್ತದು ಯಾವ ಪರಿಸ್ಥಿತಿಯಲ್ಲಿ ಐತಪ್ಪ ಅಂತಂದ್ರೆ ಪ್ರವಾಸ ಕಥನ ಪ್ರಸ್ತುತ ಸ್ಥಳೀಯ ಪ್ರವಾಸ ಆಗೈತಿ ಇದು. ಹೌದಾ, ಈ ಸ್ಥಳೀಯ ಪ್ರವಾಸ ಆಗಿರುವಂತಹ ತಲಕಾಡಿನ ವೈಭವ ಯಾವ್ಯಾವ್ದ್ರ ಬಗ್ಗೆ ಹೇಳ್ತೈತಿ? ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಇವುಗಳ ಸ್ಥಳ ತಿಳಿಸುತ್ತ ಸಮಗ್ರ ಇತಿಹಾಸವನ್ನ ಓದುಗರ ಮನಮಿಡಿಯುವಂತೆ ಮಾಡೈತಿ. ಬನ್ನಿ ಮಕ್ಕಳೇ, ನೋಡ್ರಿ ತಲಕಾಡು ಎಷ್ಟೊಂದು ಅದ್ಭುತವಾಗಿದೆಲ್ಲ ನೋಡ್ಲಿಕ್ಕೆ. 1950ನೇ ಇಸ್ವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೆಯ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ನೀಲ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೆ. ನೋಡಿ, 1900 ಇಸ್ವಿ ಒಳಗ ಅಕ್ಟೋಬರ್ ತಿಂಗಳು ಮಂಗಳವಾರ ಎಷ್ಟನೇ ತಾರೀಕು? 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ನೀಲ್ಮನೆಯಲ್ಲಿ ಅತಿಥಿ ಗೃಹದಲ್ಲಿ ಕುಳಿತುಕೊಂಡು ನಾ ಏನ್ ಮಾಡ್ತೀನಿ, ಇವತ್ತಿನ ದಿನ ನಾ ಎಲ್ಲಿ ಹೋಗಿ ಬಂದು ಏನ್ ಮಾಡಿದ್ನಿ ಅನ್ನೋದ್ರ ಬಗ್ಗೆ ಬರೆಯತ್ತೀನಿ. ಈಗ ರಾತ್ರಿ 12 ಹೊಡೆದು 15 ನಿಮಿಷವಾಗಿದೆ. ನೋಡಿ, ಈಗ ಎಷ್ಟಾಗೈತಿ ಗಂಟೆ? 12 ಗಂಟೆ 15 ನಿಮಿಷ ಆಗೈತಿ. ಸುತ್ತನ ಲೋಕವೆಲ್ಲ ಮಲಗಿಕೊಂಡಿದೆ. ಅಂದ್ರೆ ಈಗ ರಾತ್ರಿ 12 ಗಂಟೆದಾಗ ಎಲ್ಲರೂ ಮಲ್ಕೊಂಡಾರ. ನನ್ನ ಬಳಿ ತಂಗು ಮನೆಯಲ್ಲಿ ನನ್ನ ಗೆಳೆಯರು ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ನನ್ನ ಜೊತೆಗೆ ನಾನೊಬ್ನೇ ಇಲ್ಲ ಇಂಥ ಮನೆಯಲ್ಲಿ. ಯಾರ್ಯಾರದಾರ? ನನ್ನ ಜೊತೆಗೆ ನನ್ನ ಗೆಳೆಯರದಾರ, ಮತ್ತು ನನ್ನ ಜೊತೆ ಬಂದಂತಹ ಕನ್ನಡದ ಹಲವಾರು ಪ್ರವಾಸಿಗರು ಯಾತ್ರಿಕರು ಅದಾರ. ಅವರೆಲ್ಲ ಮಲ್ಕೊಂಡಾರ. ಇಂದು ದಿನವೆಲ್ಲ ಅಲೆದೆಲೆದವರು ದಣಿದ ನಿದ್ರೆ ಹೋಗಿದ್ದಾರೆ. ಇವತ್ತೆಲ್ಲ ಪ್ರವಾಸದಲ್ಲಿ ಅವರು ಅಲ್ಲಿ ಇಲ್ಲಿ ಅಡ್ಡಾಡಿ ಬಂದು ಸುಸ್ತಾಗಿ ಏನ್ ಮಾಡಿದಾರ? ಮಲ್ಕೊಂಡಾರ. ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ನೋಡಿ, ಶಿವನ ಸಮುದ್ರವನ್ನು ಒಳ ಸೇರುವಂತ ಇನ್ನು ಒಳಗೆ ಹೋಗೋಕ್ಕಿಂತ ಮುಂಚೆನೆ ಬಾಗಿಲ ಬಳಿ ನಿಂತ್ಕೊಂಡಂತಹ ಸುಬ್ರಹ್ಮಣ್ಯ ಏನ್ ಮಾಡಿದ್ಪ, ನಮ್ಮನ್ನ ಆತ್ಮೀಯತೆಯಿಂದ ಅತ್ಯಂತ ಪ್ರೀತಿ ವಿಶ್ವಾಸ ನಮ್ಮನ್ನ ಸ್ವಾಗತವನ್ನ ಮಾಡ್ಕೊಂಡ. ನೀಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದ್ರು. ನೋಡಿ, ನಮಗೆ ಉಳಿದುಕೊಳ್ಳಕ ಆ ಮನೆಯನ್ನ ವ್ಯವಸ್ಥೆನ ಮಾಡಿಕೊಟ್ರು. ಹಾಸಿಗೆ ಹಾಸಿ ಕೊಟ್ಟರು. ಊಟ ಉಪಚಾರದ ಬಗ್ಗೆ ಕೇಳಿದವರು. ನಮ್ಗೆ ಹಾಸಿಗೆಯನ್ನು ಹಾಸಿ ಕೊಟ್ಟು ಅಷ್ಟೇ ಅಲ್ಲದೆ ನಮ್ಮ ಊಟ ಉಪಚಾರ, ನಾವ್ ಏನ್ ಊಟ ಮಾಡ್ತೀವಿ, ಏನಿಲ್ಲ, ಯಾವಾಗ ಮಾಡಿದೀವಿ, ಯಾವಾಗಿಲ್ಲ ಎಂಬುದ್ರ ಬಗ್ಗೆ ನಮಗ ಕೇಳಿದ್ರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂದರು. ನೋಡ್ರಿ, ಎಲ್ಲವನ್ನ ವ್ಯವಸ್ಥೆಯನ್ನು ಮಾಡಿ ಕೊನೆಗೆ ಹೋಗ್ಬೇಕಾರೆ ಅವ್ರು ನಮ್ಗೆ ಏನ್ ಹೇಳಿದ್ರು? ನಿತ್ಯ ಶುಭ ಸಂಕೇತವಾಗಿ ಗುಡ್ ನೈಟ್ ಅಂತ ಹೇಳಿ ಹೋದ್ರು. ಸುಬ್ರಹ್ಮಣ್ಯಂ ನೌಕರನೇನೋ ಹೌದು, ಆದರೆ ಅವರಿತ್ತ ಸ್ವಾಗತ ವಿಶ್ವಾಸದ ನುಡಿ ನೆನೆದರೆ ನಾವು ಸುಬ್ರಹ್ಮಣ್ಯನಿಗಿಂತ ಸಣ್ಣವರು ಎನ್ನುವಲ್ಲಿ ಸಂದೇಹವಿಲ್ಲ. ನೋಡಿ, ಸುಬ್ರಹ್ಮಣ್ಯವನ ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿ ಅಲ್ಲ, ಆತನು ಕೂಡ ಒಬ್ಬ ನೌಕರ. ಆದ್ರ ಅವನಲ್ಲಿ ಇರ್ತಕ್ಕಂಥ ಸುಬ್ರಹ್ಮಣ್ಯಲ್ಲಿ ಇರ್ತಕ್ಕಂತಹ ಸ್ವಾಗತದ ಮಾತುಗಳಾಗಿರ್ಬೋದು, ವಿಶ್ವಾಸದ ಆತ್ಮೀಯತೆ ಆಗಿರ್ಬೋದು, ಅವುಗಳನ್ನ ನೋಡ್ರೆ ನಾವು ಸುಬ್ರಹ್ಮಣ್ಯಗಿಂತ ಇನ್ನೂ ಬಹಳ ಸಣ್ಣವ್ರಂತೆ ಅನಿಸಿಬಿಡ್ತತಿ. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ. ನೋಡಿ, ನಮ್ಮ ತಲಕಾಡು ಯಾವ ಇತಿಹಾಸ ಇದೆ? ಗಂಗರ ಇತಿಹಾಸ ಐತಿ. ತಲಕಾಡಿನ ಗಂಗರ ಅಂತ ಇವ್ರನ್ನ ಕರಿತೀವಿ. ಜೈನ ಧರ್ಮದ ವಿವರಣೆ ಕೂಡ ಐತಿ. ಇವರು ಜೈನ ಧರ್ಮಕ್ಕೆ ಅತ್ಯಂತ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಟ್ಟಿದ್ರು ಗಂಗರು. ಗಂಗರ ಕಾಲದಲ್ಲಿ ತಲಕಾಡು ಏನಾಗಿತ್ತು? ಅವರ ರಾಜಧಾನಿಯಾಗಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಕನ್ನಡ ಸಾಹಿತ್ಯದ ಕಥನವಿದೆ. ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ನೋಡಿ, ಕನ್ನಡ ಸಾಹಿತ್ಯಕ್ಕೆ ಹೆಚ್ಚಾಗಿ ಅವಕಾಶನ ಮಾಡಿಕೊಟ್ಟಂತಹ ಗಂಗರು ಯಾವ ವಾಸ್ತುಶಿಲ್ಪಕ್ಕೆ ಇವರು ಪ್ರಾಮುಖ್ಯತೆ ನೀಡಿದಪ್ಪ? ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಪ್ರಾಮುಖ್ಯತೆ ನೀಡಿದರು. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಾಡಿದ ವೀರರ ಉಜ್ವಲ ಚರಿತ್ರೆ ಇದೆ. ನೋಡಿ, ಇದಿಷ್ಟ ಅಲ್ಲದೆ ಅವರು ಕನ್ನಡನ ನಮ್ಮ ಧರ್ಮ, ಕನ್ನಡ ನಮ್ಮ ಉಸಿರು, ಕನ್ನಡವೇ ನಮ್ಮ ಬಾಳಿನ ಪರಿಪೂರ್ಣತೆ, ಅದಕ್ಕಾಗಿ ಹೋರಾಟ ಮಾಡಿರುವಂತಹ ಸಾವಿರಾರು ವೀರರ, ಹಲವಾರು ವೀರರ ಉಜ್ವಲ ಚರಿತ್ರೆ ಇಲ್ಲಿ ಐತಿ. ಗಂಗರ ರಾಜ್ಯ ಗಂಗವಾಡಿ ಎಂದು ಹೆಸರಾಗಿದೆ. ಗಂಗರ ರಾಜ್ಯಕ್ಕೆ ಏನಂತ ಕರಿತಾ ಇದ್ರು? ಗಂಗವಾಡಿ ಅಂತ ಹೇಳಿ ಕರಿತಾ ಇದ್ರು. ಅವರ ಮೊದಲ ರಾಜಧಾನಿ ಕೋಲಾರ. ಗಂಗರ ಮೊದಲ ರಾಜಧಾನಿ ಯಾವುದು? ಕೋಲಾರ. ಸುಮಾರು ಕ್ರಿಸ್ತಶಕ 500 ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ರಾಜಧಾನಿಯನ್ನು ತಲಕಾಡಿಗೆ ತಂದನು. ನೋಡಿ, ಕ್ರಿಸ್ತಶಕ 500 ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ಏನ್ ಮಾಡ್ತಾ ಇದ್ನು? ತನ್ನ ಆಳ್ವಿಕೆಯ ಕಾಲದಲ್ಲಿ ತನ್ನ ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ತೆಗೆದುಕೊಂಡು ಬಂದು ತಲಕಾಡನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನ. ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೆ, ಅಂದರೆ 10ನೇ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದ್ರು. ನೋಡ್ರಿ, ಅಲ್ಲಿಂದ 5 ಶತಮಾನದಿಂದ 10ನೇ ಶತಮಾನದವರೆಗೂ ಗಂಗರು ಏನ್ ಮಾಡ್ತಾರ? ತಮ್ಮ ತಲಕಾಡಿನಲ್ಲಿ ಆಳ್ವಿಕೆ ನಡೆಸಿ ತಲಕಾಡಿನ ಗಂಗರು ಅಂತ ಹೇಳಿ ಪ್ರಸಿದ್ಧಿಯನ್ನ ಹೊಂದಿದರು. ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ತಲಕಾಡು ಪುಣ್ಯಭೂಮಿ. ಆಳ್ವಿಕೆ ಮಾಡಿದಂತಹ ಹಲವಾರು ವೀರರಪ್ಪ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗ ಸೇರಿದಂತೆ ಹಲವಾರು ವೀರರು ಈ ತಲಕಾಡಿನ ಪುಣ್ಯಭೂಮಿಯಲ್ಲಿ ಆಳ್ವಿಕೆನ ಮಾಡಿದಾರ. ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಜೀವ ಇದ್ದಿತ್ತು. ಅವರೆಲ್ಲರ ಜೊತೆಗೆ ಒಂದು ಹಿರಿಯ ಜೀವ ಇತ್ತು.
ಅವನ ಹೆಸರು ಚಾವುಂಡರಾಯ. ಆತ ಮಾರಸಿಂಹ ರಾಚಮಲ್ಲ ರಕ್ಕಸಗಂಗರ ಮಂತ್ರಿ ನೋಡ್ರಿ. ಅವ್ರ ಜೊತೆಗೆ ಒಂದು ಹಿರಿಯ ಜೀವ ಇತ್ತು. ಆತನ ಹೆಸರು ಚಾವುಂಡರಾಯ ಅಂತ ಕರಿತೀವಿ. ಆತ ಯಾರ ಕಾಲದಲ್ಲಿ ಆಳ್ವಿಕೆ ಕಾಲದಲ್ಲಿ ಇದ್ದಪ್ಪ ಅಂತಂದ್ರ ಮಾರಸಿಂಹ ರಾಚಮಲ್ಲ ಮತ್ತು ರಕ್ಕಸಗಂಗರ ಮಂತ್ರಿ ಆಗಿದ್ದ. ಅಂದ್ರ ಮಾರಸಿಂಹ ರಾಚಮಲ್ಲ ಮತ್ತು ರಕ್ಕಸಗಂಗ ತಮ್ಮ ಆಳ್ವಿಕೆಯ ಕಾಲದಲ್ಲಿ ಮಂತ್ರಿ ಆಗಿದ್ದವ ಯಾರು? ಚಾವುಂಡರಾಯ. ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ, ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ದರು ನೋಡ್ರಿ. ಜನ ಆತನಿಗೆ ಚಾವುಂಡರಾಯ ಚಾವುಂಡರಾಯ ಅಂತ ಕರಿತಾ ಇರಲಿಲ್ಲ. ಅಲ್ಲಿಯ ಜನ ಆತನಿಗೆ ಪ್ರೀತಿಯಿಂದ ರಾಯ, ಅಣ್ಣ ಅಂತ ಸಂಬೋಧನೆಯನ್ನ ಮಾಡ್ತಾ ಇದ್ರು. ಆ ರೀತಿ ಕರಿತಾ ಇದ್ರು. ಅವನಿಗೆ ಕನ್ನಡದ ಏಳಿಗೆಯ ಹಂಬಲವೇ ಹಂಬಲ. ಆತನಿಗೆ ಕನ್ನಡದ ಬಗ್ಗೆ ಎಲ್ಲಿಲ್ಲದ ಹುಚ್ಚು ಅಭಿಮಾನ. ಹೌದಾ. ಸ್ವತಃ ಕವಿ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ನೋಡ್ರಿ. ಚಾವುಂಡರಾಯ ಪುರಾಣ ಅನ್ನುವಂತಹ ಒಂದು ಕೃತಿಯನ್ನ ರಚನೆಯನ್ನ ಮಾಡಿದ ಆತ. ಆ ಕೃತಿಯಲ್ಲಿ 63 ಪುಣ್ಯ ಪುರುಷರ ಚರಿತ್ರೆಯನ್ನು ಒಳಗೊಂಡು ಕನ್ನಡಕ್ಕೆ ಕೊಟ್ಟಂತಹ ಮಹತ್ವದ ಕಾಣಿಕೆ ಒಂದು ಕೃತಿ ಆಗೈತಿ ಅಂತ ಹೇಳ್ಬೋದು. 10ನೆಯ ಶತಮಾನದ ಕೊನೆಯ ಭಾಗದಲ್ಲಿ ಮುಧೋಳಲ್ಲಿನ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳೆಯಲ್ಲಿ ಮುಚ್ಚಿಟ್ಟು ತಲಕಾಡಿಗರನ್ನ ಓಡಿ ಬಂದ ನೋಡ್ರಿ. ಸುಮಾರು 10ನೇ ಶತಮಾನದ ಕಾಲ. ಆ ಕಾಲದ ಕೊನೆಯ ಭಾಗದಲ್ಲಿ ಮುಧೋಳ್ನಿಂದ ತನ್ನ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವಂತಹ ಉದ್ಯಮವನ್ನ ಕೃಷ್ಣಾ ನದಿ ತೀರದ ಮಳೆಯಲ್ಲಿ ಮುಚ್ಚಿಕೊಂಡು ತಾನು ಬಳೆಯನ್ನ ಮಾರ್ತಾ ಇದ್ದ. ಯಾರು? ರನ್ನ. ಕೃಷ್ಣಾ ನದಿ ತೀರದ ಮರಳು ಅಂದ್ರೆ ಉಸುಕು ಕರಿತೀವಿ, ಮರಳು. ಅಲ್ಲಿ ಮುಚ್ಚಿಟ್ಟು ಎಲ್ಲಿ ಬರ್ತಾನವ? ತಲಕಾಡಿಗೆ ಓಡಿ ಬರ್ತಾನ. ಏನು ನಂಬಿ ಬಂದ? ತಲಕಾಡಿನ ಮಣ್ಣನ್ನು. ಇಲ್ಲಿ ರಾಯ ನಿಂತಾನ. ಅವ ಏನು ನಂಬಿ ಬರ್ತಾನೋ? ತಲಕಾಡಿನ ಮಣ್ಣನ್ನ. ಯಾಕಂದ್ರೆ ಅಲ್ಲಿ ರಾಯ ಚಾವುಂಡರಾಯ ಇರ್ತಾನ. ಅತ್ತಿಮಬ್ಬೆ ಇದ್ದಾಳೆ. ಅಜಿತ ಸೇನ ಗುರುಗಳ ಶಿಷ್ಯರು. ಅಲ್ಲಿ ಯಾರ್ಯಾರದಾರಪ್ಪ ಅಂದ್ರೆ ಚಾವುಂಡರಾಯದನ, ಅತ್ತಿಮಬ್ಬೆದ ಮತ್ತು ಅಜಿತ ಸೇನ ಗುರುಗಳ ಒಂದು ಶಿಷ್ಯವೃಂದವನ ಐತಿ. ಅದು ಕಲಾಶ್ರೀ ವಿಹರಿಸುವ ನಂದನವನ. ಹೌದಾ. ನಂದನವನ ಅಂತಂದ್ರೇನು? ಸಂತೋಷವನ್ನ ನೀಡುವಂತಹ ಒಂದು ಪ್ರದೇಶ. ದೇವೇಂದ್ರನ ಉಪವನ ಅಂತ ಕರಿತೀವಿ. ಗಂಗವಾಡಿಯು ಹಬ್ಬಿ ಕನ್ನಡದ ಬಾವುಟವನ್ನು ಬಿತ್ತರದ ಬಾನೆಡೆಗೆ ಹಾರಿಸುತ್ತಾ ಓಹೋ ಕನ್ನಡ ನಾಡು, ಆಹಾ ಕನ್ನಡ ನುಡಿ, ಹಾರಿಸಿ ತೋರಿಸಿ ಕೆಚ್ಚೆದೆಯ ಬಾವುಟ ಎಂದು ಹಾಡುತ್ತಿರುವ ಹೊತ್ತಿಗೆ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸಿತು ನೋಡಿ. ಗಂಗವಾಡಿ ಏನಪ್ಪಾ ಅಂತಂದ್ರೆ ಹಬ್ಬಿ ಅಷ್ಟೊತ್ತಿಗೆ ಏನಾಗಿತ್ತು? ಸುತ್ತಮುತ್ತಲ ಎಲ್ಲ ಕಡೆ ಹಬ್ಬಿ ಕನ್ನಡದ ಬಾನೆತ್ತರಕ್ಕೆ ಹಾರಿಸಿ ಓ ಕನ್ನಡ ನಾಡು, ಕನ್ನಡ ನುಡಿ ಅಂತೇಳಿ ಕೆಚ್ಚೆದೆಯ ಬಾವುಟವನ್ನು ಹಾರಿಸುವಂತದ್ದೇ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಅಂದ್ರೆ ರಭಸದಿಂದ ಕೂಡುವಂತ ಒಂದು ಗಾಳಿ ಬೀಸಿತು. ಅಂದ್ರೆ ಚೋಳರು ಆಕ್ರಮಣ ಮಾಡಲು ಸಜ್ಜಾದ್ರು ಅಂತ ಅರ್ಥ. ಚೋಳರು ಬಂದರು, ಗುಡಿ ಗೋಪುರಗಳನ್ನ ಕಟ್ಟಿಸಿದರು. ರಾಜೇಶ್ವರ, ವೈಕುಂಠನಾರಾಯಣ, ಮರುಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳನ್ನ ಕಟ್ಟಿಸಿದ್ರು ನೋಡ್ರಿ. ಚೋಳರು ಬಂದು ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಗುಡಿ ಗೋಪುರಗಳನ್ನ ಕಟ್ತಾರ. ಯಾವ್ಯಾವ ರೀತಿ ಯಾವ್ಯಾವ್ದು ಅಂತಂದ್ರೆ ರಾಜರಾಜೇಶ್ವರ ದೇವಸ್ಥಾನ, ವೈಕುಂಠನಾರಾಯಣ ದೇವಸ್ಥಾನ, ಮರುಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳನ್ನ ಕಟ್ಟಿಸ್ತಾರ. 1116 ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭವಾಯಿತು ನೋಡಿ. 1116 ಕಾಲದಲ್ಲಿ ಕಾಲಮಾನ್ಯರು ವಿಷ್ಣುವರ್ಧನ ದೊರೆ ಆಳ್ವಿಕೆ ಪ್ರಾರಂಭವಾಯಿತು. ವಿಷ್ಣುವರ್ಧನ ದೊರೆಯ ಕಾರ್ಯವನ್ನು ಕೇಳುತ್ತೀರಾ? ಆತ ಏನ್ ಕೆಲಸ ಮಾಡದ ಎಂಬುದನ್ನು ಏನಾದ್ರೆ ಕೇಳ್ತೀರಿ? ಕೇಳ್ರಿ, ಹೇಳ್ತೀನಿ. ವಿಕ್ರಮ ಚೋಳನ ಸೇನಾನಿ ಆದಿಯಮನನ್ನು ಮನೆಗೆ ಕಳುಹಿಸಿ ಹೊಯ್ಸಳರ ಕನ್ನಡದ ಬಾವುಟವನ್ನು ಹಾರಿಸಿ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣನ ಗುಡಿ ಕಟ್ಟಿ ಮನೆಗೆ ಬಂದು ಗೆಲುವಿನ ಕಥನವನ್ನು ಬಣ್ಣಿಸಿದರು ನೋಡಿ. ವಿಷ್ಣುವರ್ಧನ ಎಂತಹ ಪರಾಕ್ರಮಿ ವೀರ ಅಂತಂದ್ರ ಈತ ವಿಷ್ಣುವರ್ಧನ ದೊರೆ ಏನಪ್ಪಾ ಅಂತಂದ್ರ ಚೋಳರ ಸೇನಾನಿ ಆಗಿರ್ತಕ್ಕಂಥ ಆದಿಯಮ್ಮನನ್ನ ಸೋಲಿಸಿ ಏನ್ ಮಾಡ್ತಾನ, ಆತನ ಕಡೆಯಿಂದ ಕನ್ನಡದ ಹೊಯ್ಸಳ ಕನ್ನಡದ ಬಾವುಟವನ್ನ ಅಲ್ಲಿ ಹಾರಿಸಿ ಅದರ ಗೆಲುವಿನ ಸ್ಮಾರಕದ ನೆನಪುಳಿಲಿ ಅನ್ನುವಂತ ಒಂದು ಉದ್ದೇಶದಿಂದ ತಲಕಾಡಿನ ಮೇಲೆ ವಿಜಯನಾರಾಯಣನ ಗುಡಿಯನ್ನ ಕಟ್ಟಿಸಿ ಅದರ ಗೆಲುವಿನ ಕಥನವನ್ನ ಬಣ್ಣಿಸುವಂಗೆ ಮಾಡಿದವನು ಯಾರು? ವಿಷ್ಣುವರ್ಧನ ದೊರೆ. ಹೊಯ್ಸಳರು ಹೋದ ನಂತರ ವಿಜಯನಗರದ ರಾಯರು ಬಂದರು ನೋಡಿ. ತಲಕಾಡಿನ ಗಂಗರ ಆದ್ಮೇಲೆ ಯಾರು ಬಂದ್ರು? ವಿಷ್ಣುವರ್ಧನ. ಇವ್ರು ಹೊಯ್ಸಳರು ಬಂದ್ರು. ಹೌದಾ. ಚೋಳರು ಬಂದ್ರು, ಆಮೇಲೆ ಹೊಯ್ಸಳರು ಬಂದ್ರು, ಅವ್ರಾದ್ಮೇಲೆ ವಿಜಯನಗರದ ಅರಸರು ಬಂದ್ರು, ಮೈಸೂರಿನ ಒಡೆಯರು ಬಂದರು. ಆದ್ರೆ ಯಾರು ಬಂದರೇನು ಯಾರು ಹೋದರೇನು ತಿರುಗುವ ಕಾಲಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ ನೋಡಿ. ಯಾರು ಬಂದ್ರೇನ ಯಾರು ಹೋದ್ರೇನ ಕಾಲಚಕ್ರ ತಿರುಗ್ತಾನೇ ಇರ್ತತಿ. ತಲಕಾಡಿಗೆ ಕೆಟ್ಟ ಹೊತ್ತು ಕಾಯ್ದುಕೊಂಡು ಕುಳಿತಿದೆ. ತಪ್ಪಿಸಲು ಏನು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲವಾಗಿದೆ. ಕೆಟ್ಟ ಹೊತ್ತು ಕಾಯ್ದುಕೊಂಡು ಕುಳಿತೈತಿ, ತಪ್ಸಕ್ ಏನ್ ಮಾಡಿದ್ರು ಸಾಧ್ಯವಾಗುವುದಿಲ್ಲ. ನಾ ಮುಂದೆ ನೀ ಮುಂದೆ ಎಂದು ತಲಕಾಡಿನ ಕಡೆಗೆ ಪ್ರವಾಸಿಗರನ್ನು ಹೊತ್ತುಕೊಂಡು ಒಯ್ಯುತ್ತಿದ್ದ 2 ಮೋಟಾರುಗಳು ಓಡುತ್ತಿರುವಾಗ ನನ್ನ ಕಣ್ಣ ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜ್ಯವಾಳಿದವರ ಕತೆ ಹಕ್ಕಿಯಂತೆ ಚಲಿಸಿ ಪಾತರಗಿತ್ತಿಯಂತೆ ಕುಣಿದು ಮೃಗಜಲದಂತೆ ಮಾಯವಾಯಿತು ನೋಡಿ.
ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ ಇಲ್ಲಿ ಕವಿಗಳು. ನಾ ಮುಂದೆ ನೀ ಮುಂದೆ ಅಂತ ತಲಕಾಡಿನ ಕಡೆ ಪ್ರವಾಸಿಗರನ್ನು ಹೊತ್ಕೊಂಡು ಹೋಗುವಂತಹ 2 ಮೋಟರ್ಗಳು ಏನದಾವಲ್ಲ, ಅವಾಗ ಹೋಗುತ್ತಿರುವಾಗ ನಾವು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಕಣ್ ಮುಂದೆ ಏನ್ ಬಂತಪ್ಪ ಇವರಿಗೆ, ಕವಿಗಳಿಗೆ, ತಲಕಾಡಿನ ನೆಲದ ಮೇಲೆ ಅತ್ಯಂತ ವೈಭವದಿಂದ ರಾಜ್ಯವಾಳಿದವರು ಹಕ್ಕಿಯಂತೆ ಚಲಿಸಿ ಪಾತ್ರಗಿತ್ತಿ ಅಂತಂದ್ರ ಪಾತ್ರಗಿತ್ತಿ ಚಿಟ್ಟೆ ಪತಂಗ ಏನ್ ಕುಣಿತಾವಲ್ಲ ಆ ರೀತಿ ಕುಣಿದು ಮೃಗಜಲದಂತೆ ಮಾಯವಾಯಿತು. ಮೃಗಜಲ ಅಂದ್ರ ಅಲ್ಲಿ ನೀರ ಇಲ್ಲಿರುವಂತಹ ಜಾಗದಲ್ಲಿ ನೀರೈತಂತೆ ಭಾಸವಾಗುವುದು, ಮಾಯವಾಗಿ ಹೋಯ್ತು. ಇದು ಕೀರ್ತಿ ನಾರಾಯಣ ದೇಗುಲ. ಕ್ರಿಸ್ತ ಶಬ್ದ 1117ನೆಯ ಶತಮಾನ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣ ಹೆಸರಿನಲ್ಲಿ ಗುಡಿ ಕಟ್ಟಿಸಿದ ನೋಡ್ರಿ. ಅಲ್ಲಿ ಕೀರ್ತಿ ನಾರಾಯಣ ದೇಗುಲ ಇತ್ತು. 1117ನೇ ಇಸ್ವಿಯೊಳಗ ವಿಷ್ಣುವರ್ಧನ ಏನ್ ಮಾಡ್ತಾನಪ್ಪ ಅಂದ್ರೆ ತಲಕಾಡಿನ ವಿಜಯದ ಮೇಲೆ ತಲಕಾಡಿನ ಮೇಲೆ ವಿಜಯವನ್ನ ಸಾಧಿಸಿ ಏನ್ ಮಾಡ್ತಾ ವೀರನಾರಾಯಣ ಹೆಸರಿನಲ್ಲಿ ಗುಡಿಯನ್ನು ಕಟ್ಟಿಸಿರ್ತಾನ. ಕೀರ್ತಿ ನಾರಾಯಣ ದೇವಾಲಯದ ಆಚೆಗೆ 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯ ನೋಡ್ರಿ. ಕೀರ್ತಿ ನಾರಾಯಣ ಏನ್ ದೇವಾಲಯ ಐತ್ಲ ಅದ್ರ 150 ಗಜದ ಅಂತರದಲ್ಲಿ ಏನೈತಿ ವೈದ್ಯೇಶ್ವರ ದೇವಾಲಯವನ್ನ ಕಟ್ಟಿಸಲಾಗೈತಿ. ಈ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು 13ನೇ ಶತಮಾನದ ಪೂರ್ವಕ್ಕೆ ತಂದಿರುವರು. ನೋಡ್ರಿ, ಈ ದೇವಾಲಯ ವೈದ್ಯೇಶ್ವರ ದೇವಾಲಯನ ಯಾವ ಕಾಲಮಾನದಲ್ಲಿ ಕಟ್ಟಲಾಗಿದೆ ಎಂಬ ನಿಖರವಾದಂತಹ ಮಾಹಿತಿ ಇಲ್ಲೇ ಇದ್ರೂ ಕೂಡ ಅದ್ರ ಇತ್ತೀಚೆಗೆ ಸಿಕ್ಕಿರುವಂತಹ ಆಧಾರಗಳ ಮೇಲೆ ಇದನ್ನ 13ನೇ ಶತಮಾನದಲ್ಲಿ ರಚನೆ ಆಗೈತೆ ಅಂತ ಹೇಳಲಾಗಿದೆ. ದೇವಾಲಯದ ಹೊರವಲಯದಲ್ಲಿ ಇರುವ ಕಲಶಗಳು, ಗರ್ಭಗುಡಿಯ ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುವು. ನೋಡಿ, ಯಾವ ಆಧಾರದ ಮೇಲೆ ಇದೆ 13ನೇ ಶತಮಾನದ ಪೂರ್ವಕ್ಕೆ ಐತೆ ಅಂತ ಹೇಳ್ತಾರಪ್ಪ ಅಂದ್ರೆ ದೇವಾಲಯ ಹೊರವಲಯ ಇರ್ತಕ್ಕಂತಹ ಗರ್ಭಗುಡಿ, ಅದ ಗೋಪುರ ಆಗಿರ್ಬೋದು, ಆಮೇಲೆ ಕಟ್ಟಡಕ್ಕೆ ಉಪಯೋಗಿಸುವ ಸಾಮಗ್ರಿ ಆಗಿರ್ಬೋದು, ಇವೆಲ್ಲವೂ ನಾವೇನ್ ಮಾಡ್ತೀವಿ ಇದು ಇಂಥ ಶತಮಾನದಲ್ಲಿ ಇಂಥ ಕಾಲದಲ್ಲಿ ಐತೆ ಅಂತ ಹೇಳ್ಬೋದು. ಇವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಹಂಪೆಯ ಹಜಾರಾಮರ ಗುಡಿ, ತಾಡಪತ್ರಿಯ ಲೇಪಾಕ್ಷಿ ಮಂದಿರ, ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ. ನೋಡಿ, ಯಾವ ಕಾಲದ ಸಮಾನ ದೇವಾಲಯ ಆಗಿತ್ತಪ್ಪ ವೈದ್ಯೇಶ್ವರ ದೇವಾಲಯ ಅಂದ್ರೆ ಶೃಂಗೇರಿಯಲ್ಲಿರ್ತಕ್ಕಂತಹ ವಿದ್ಯಾಶಂಕರ ದೇವಾಲಯ ಆಗಿರ್ಬೋದು, ಹಂಪೆಯಲ್ಲಿರ್ತಕ್ಕಂತಹ ಹಜಾರಾಮರ ಗುಡಿ ಆಗಿರ್ಬೋದು, ತಾಡಪತ್ರಿಯಲ್ಲಿರ್ತಕ್ಕಂತಹ ಲೇಪಾಕ್ಷಿ ಮಂದಿರ ಇದಕ್ಕೆ ಸಮಕಾಲೀನ ದೇವಾಲಯಗಳು ಅಂತ ಹೇಳ್ಬೋದು. ಸಂಜೆ ಧಾವಿಸಿ ಬರುತ್ತಲಿದ್ದಿತ್ತು, ಕಪ್ಪು ಪುರದೆ ಇದೇ ಮೇಲೆ ರಭಸದಿಂದ ಇಳಿಯುತ್ತಲಿದ್ದಿತ್ತು. ನೋಡ್ರಿ, ಸಂಜೆ ಆಗ್ತಾ ಬಂದಾಗ ಏನಾಗ್ತಾ ಇತ್ತು, ರಾತ್ರಿ ಆಗ್ಲಿಕ್ಕೆ ಪ್ರಾರಂಭವನ್ನು ಮಾಡಿತ್ತು. ನಾವಾಗ ಪಾತಾಳೇಶ್ವರನ ಗುಡಿಯಿಂದ ಮರಳೇಶ್ವರ ದೇಗುಲದೆಡೆಗೆ, ಮರಳೇಶ್ವರನಿಂದ ಗೋಕರ್ಣೇಶ್ವರ, ಅಲ್ಲಿಂದ ವೀರಭದ್ರನೆಡೆಗೆ ಮರಳಿನಲ್ಲಿ ಸಿಕ್ಕಿ ಬೀಳುತ್ತಿದ್ದ ಕಾಲುಗಳನ್ನು ಕಸುವಿನಿಂದ ಕೀಳುತ್ತಾ ಮುಂದಕ್ಕೆ ಬಾಗಿ ಉದ್ವೇಗ ಅನುತಾಪಗಳನ್ನು ಬೆಂದ ಹೃದಯದಲ್ಲಿರಿಸಿಕೊಂಡು ನಾಗಾಲೋಟಕ್ಕೆ ತೊಡಗಿದ್ದೇವೆ. ನೋಡ್ರಿ, ಸಂಜೆ ಆಗ್ತಾ ಬರ್ತಾ ಇತ್ತು, ರಾತ್ರಿ ಆಗ್ಲಿಕ್ಕೆ ಪ್ರಾರಂಭವಾಗಿತ್ತು. ಆಗ ನಾವು ಎಲ್ಲಿದ್ವಿ, ಪಾತಾಳೇಶ್ವರ ಗುಡಿಯಿಂದ ನಾವು ಎಲ್ಲಿ ಹೋಗಿದ್ವಿ, ಮರುಳೇಶ್ವರ ಗುಡಿಗೆ ಹೋದ್ವಿ. ಮರುಳೇಶ್ವರ ಗುಡಿಯನ್ನ ನೋಡ್ಕೊಂಡಾದ್ಮೇಲೆ ಗೋಕರ್ಣೇಶ್ವರ ಅಂತಹ ಗುಡಿಗೆ ಹೋದ್ವಿ. ಅಲ್ಲಿರುವಂತಹ ವೈಭವವನ್ನ ಸೊಬಗನ್ನ ಅಲ್ಲಿಂದ ನೋಡ್ಕೊಂಡು ವೀರಭದ್ರನಿರ್ತಕ್ಕಂತಹ ಗುಡಿಗೆ ಹೋಗಿದ್ವಿ. ಆದ್ರೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಮರಳ ಒಳಗೆ ಏನಾಗ್ತಾ ಇತ್ತು, ನಮ್ಮ ಕಾಲುಗಳು ಸಿಕ್ಕಿ ಬೀಳ್ತಾ ಇದ್ವು. ಮತ್ತೆ ನಮ್ಮಲ್ಲಿರ್ತಕ್ಕಂತಹ ಕಸುವಿನಿಂದ ತಾಕತ್ತಿನಿಂದ ನಾವು ಕೀಳ್ತಾ ಮುಂದಕ್ಕೆ ಹಿಂದಕ್ಕೆ ಭಾಗಿ ನಮ್ಮ ಉದ್ವೇಗದ ಅಂತಾಪಗಳನ್ನ ನಾವು ತಡ್ಕೊಂಡು ಏನ್ ಮಾಡಿದ್ವಿ, ಅದನ್ನೆಲ್ಲ ಇಟ್ಕೊಂಡು ನಾಗಾಲೋಟಕ್ಕೆ ಹೋದ್ವಿ. 3 ಮೈಲುಗಳ ಆಚೆ ವಿಜಯಪುರದ ಅಕ್ಕೇಶ್ವರನ ದರ್ಶನ ಒಂದು ಮುಗಿದ್ರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಮೂಡನ ದಿಗಂತದಲ್ಲಿ ಕಾರ್ತಿಕ ಮಾಸ ಹುಣ್ಣಿಮೆಯೆಡೆಗೆ ನಡೆದಿದ್ದ ಚಂದ್ರಮ ಮೆಲ್ಲಗೆ ಮೇಲೇರುತ್ತಿದ್ದ. ನೋಡ್ರಿ, 3 ಮೈಲಿಗಳ ಆಚೆ ಏನಾಯ್ತು, ವಿಜಯಪುರಕ್ಕೆ ಹೋದ್ವಿ. ಅಲ್ಲಿಂದ ಹೋದ್ಮೇಲೆ ವಿಜಯಪುರನ ಅದಲ್ಲಿರ್ತಕ್ಕಂಥ ಅರ್ಕೇಶ್ವರ ದೇವಾಲಯಗಳನ್ನ ಒಂದು ದರ್ಶನವನ್ನು ಪಡ್ಕೊಂಡು ಮುಗಿದ್ರ ಅದನ್ನ ಪಡ್ಕೊಂಡ್ರೆ ನಮ್ಗೇನಾಯ್ತು, ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿ ಆಗ್ತಂತೆ ನಂಬಿದಂತಹ ನಮಗೇನಾಯ್ತು, ಮೂಡನ ಪೂರ್ವದಲ್ಲಿ ಏನಾಯ್ತು, ಕಾರ್ತಿಕ ಮಾಸ ಹುಣ್ಣಿಮೆಯೆಡೆಗೆ ನಡೆದಿರುವಂತಹ ಚಂದ್ರಮ ಅಲ್ಲಿ ಏನಾಗ್ತದ ಮೆಲ್ಲಿಗೆ ಬರ್ತಾ ಇದ್ದ. ಅಂದ್ರೆ ಕಾರ್ತಿಕ ಮಾಸದಲ್ಲಿ ಏನಾಯ್ತು, ಹುಣ್ಣಿಮೆ ಚಂದ್ರಮ ಮೇಲೆ ಬರ್ತಾ ಇದ್ದ. ದಾರಿ ಕೊರಕಲು ಮೋಟಾರು ಓಡಲು ದಾರಿ ಬಹಳ ಕಿರಿಕಿರುವಂತಹ ದಾರಿ ಇತ್ತು, ಸರಿ ಇರಲಿಲ್ಲ. ಮೋಟಾರು ಓಡ್ಲಿಕ್ಕೆ ತುಂಬಾ ಅಸಾಧ್ಯವಾಗ್ತಾ ಇತ್ತು. ಸಾರಥಿ ನಿಲ್ಲಿಸಲಾರ. ನೋಡ್ರಿ, ಇದ್ರೂ ಕೂಡ ಅಂತಹ ಸರಿಯಾದಂತಹ ರಸ್ತೆ ಇರದಿದ್ರು ಕೂಡ ಮೋಟಾರ್ ಓಡ್ಲಿಕ್ಕೆ ಸಾಧ್ಯವಾದ್ರು ಕೂಡ ಸಾರಥಿ ಏನ್ ಮಾಡ್ತಾ ಇದ್ದ, ತೆಗೆದುಕೊಂಡೇ ಹೋಗ್ತಾ ಇದ್ದ, ನಿಲ್ಲಿಸ್ಲಿಕ್ಕೆ ತಯಾರಿರ್ಲಿಲ್ಲ. ಹಳ್ಳ ಒಂದು ಇದರ ಆಯ್ತು, ಮೋಟಾರು ನಿಂತೇ ಬಿಟ್ಟು. ನೋಡ್ರಿ, ಅಲ್ಲೊಂದು ದೊಡ್ಡದೊಂದು ಹಳ್ಳ ಬಂತು. ಅಷ್ಟೊತ್ತಿಗೆ ಮೋಟಾರ್ ಏನ್ ನಿಂತು ಬಿಡ್ತು.
ಸಾರಥಿಗೆ ಹೇಳಿದೆ, ಅರ್ಕೇಶ್ವರನ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತದೆ. ಏನು ಮಾಡಲಾಗ? ನಾನು ಸಾರಥಿಗೆ ಏನು ಹೇಳಿದ್ನಿ, ನಾವು ಅರ್ಕೇಶ್ವರ ದೇವಾಲಯವನ್ನು ನೋಡ್ಲಿಲ್ಲ ಅಂತಂದ್ರೆ ನಮ್ಮ ಮನಸ್ಸೊಳಗೆ ಪಂಚಲಿಂಗಗಳ ದರ್ಶನ ಆಗುವುದಿಲ್ಲ. ಅದು ಯಾವಾಗ್ಲೂ ನಮ್ಮ ಮನಸ್ಸೊಳಗೆ ಹಂಗ ಉಳಿದು ಬಿಡ್ತತಿ. ಆದ್ರೆ ಈಗ ಏನ್ ಮಾಡುದು ಅಂತೇಳಿ ಸಾರಥಿ ಜೊತೆಗೆ ಮಾತಾಡ್ತಾರ. ನನ್ನ ಮನದ ಇಂಗಿತವನ್ನು ಅರಿತ ಸಾರಥಿ, ಬನ್ನಿ ನಾವಿಬ್ಬರು ಮುಂದಕ್ಕೆ ಹೋಗಿ ನೋಡಿಕೊಂಡು ಬರೋಣ, ಸಿಕ್ಕರೆ ತಿರುಗಿ ಬಂದು ಇವರನ್ನು ಕರೆದುಕೊಂಡು ಹೋಗೋಣ ಎಂದನು. ಆಗ ನನ್ನ ಮನಸ್ಸಿನ ಆಳವನ್ನ ಅರಿತುಕೊಂಡಂತಹ ಸಾರಥಿ ಏನ್ ಮಾಡಿದ, ಕವಿಗಳಿಗೆ ಹೇಳ್ತಾರ, ಸಾರಥಿ ನಾವಿಬ್ರು ಮುಂದಕ್ಕೆ ಹೋಗಿ ನೋಡ್ಕೊಂಡು ಬರೋಣ, ಒಂದ್ ವೇಳೆ ಸಿಕ್ತಂದ್ರೆ ಇವರನ್ನ ನಾವು ಬಂದು ಕರ್ಕೊಂಡು ಹೋಗೋಣ ದೇವಾಲಯಕ್ಕೆ, ಅರ್ಕೇಶ್ವರ ದೇವಾಲಯಕ್ಕೆ. ಮೊದಲು ನಾವಿಬ್ರು ಹೋಗಿ ನೋಡ್ಕೊಂಡು ಬರೋಣ ಅಂತ ಸಾರಥಿ ಯಾರಿಗೆ ಹೇಳ್ತಾರ, ಕವಿಗಳಿಗೆ ಹೇಳ್ತಾರ. ಇಬ್ಬರು ಹೋದೆವು, ರಾತ್ರಿ 1 ಗಂಟೆ ನೋಡ್ರಿ. ನಾವಿಬ್ರು ಹೋದ್ವಿ. ರಾತ್ರಿ ಎಷ್ಟಾಗಿತ್ತು? 1 ಗಂಟೆ ಆಗಿತ್ತು. ಯಾಕಂದ್ರೆ ಪೂರ್ವದಲ್ಲಿ ಚಂದ್ರ ಏನಾಗ್ತಾ ಇದ್ದ, ಮುಳುಗ್ತಾ ಇದ್ದ. ಹೌದಾ, ಅಲ್ಲಿ ಅಂದ್ರೆ ರಾತ್ರಿ ಆಗತ್ತಿತ್ತು. ರಾತ್ರಿ ಆಗುತ್ತಿರುವಂತಹ ಸಂದರ್ಭದಲ್ಲಿ ಇವರು ಹೋಗಿದ್ರು. ಎಡಬಲಕ್ಕೆ ಶಾಲಿವಾನ ನರಿಗಳು ಬಯಲಾಟದ ತಾಳಗತಿ ತಕ್ಕಂತೆ ಕೂಗುವ ಹಿಮ್ಮೇಳದವರಂತೆ ಕೂಗುತ್ತಲ್ಲ. ಇದು ನೋಡ್ರಿ, ಎಡಬಲಕ್ಕೇನಾಗ ನರಿಗಳು ಬಯಲಾಟದಲ್ಲ ತಾಳಕ್ಕೆ ಹೆಂಗ್ ಕೂಗ್ತಾವಲ್ಲ, ಅವ್ರ ತಾಳಕ್ಕೆ ಏನ್ ಅವ್ರ ಪದ್ಯಗಳನ್ನ ಅವ್ರೇನ್ ತಾಳಗಳನ್ನ ಯಾವ ರೀತಿಯಾಗಿ ಬಾರಿಸ್ತಾರಲ್ಲ ಆ ರೀತಿ ನಮ್ಗೇನಾಗ್ತ, ಅವು ನರಿಗಳು ಕೂಗೋದಕ್ಕ ನಮ್ಗೆ ಆ ರೀತಿ ಅನಿಸ್ತಾ ಇತ್ತು. ಅನತಿ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳಗೆ ಮುಸುಕಾಗಿ ಕಂಡಿತು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಗಳಲ್ಲಿ, ಗಿಡ ಕಂಟಿಗಳಲ್ಲಿ ನಮ್ಗಲ್ಲೇನೋ ಮುಸುಕಾಗಿ ಮಂಜಾಗಿ ಕಾಣ್ತೈತಿ. ಎದೆ ಚೋರಿಯಿಂದ ಹಾರತೊಡಗಿತು. ಧಾವಿಸಿದೆವು, ಸಮೀಪಿಸಿದೆವು. ಯುರೇಕಾ ನಮ್ಗ ಅಲ್ಲಿ ಸ್ವಲ್ಪ ಏನಾಗಿತ್ತು, ಎದೆ ಡವಡವ, ಅಲ್ಲಿ ಏನೋ ಐತಿ, ಭೂತ ಇರ್ಬೇಕು, ಪಿಸಾಚಿ ಇರ್ಬೇಕು, ಅಥವಾ ಏನೋ ಮತ್ತಾವುದೋ ಇರಬೇಕು. ಯಾಕಂದ್ರೆ ಅಂತಹ ಮಧ್ಯರಾತ್ರಿ 1 ಗಂಟೆ ಆದಂತಹ ಸಂದರ್ಭದಲ್ಲಿ ನಮ್ಗಲ್ಲಿ ಏನೋ ಕಾಣ್ಸಕತ್ತಿತ್ತು. ಅವಾಗ ನಾವು ಯುರೇಕಾ ಅಂತ ಕರಿದ್ವಿ. ಯುರೇಕಾ ಅಂತಂದ್ರೆ ಏನಪ್ಪ, ಟಿಪ್ಪನ್ ನೋಡುವಾಗ ಹೇಳುವಲ್ಲ, ಅಂದ್ರೆ ನಮ್ಗಲ್ಲಿ ಏನು ಸಿಕ್ಕಿರಲಿಲ್ಲ, ಸಡನ್ ಆಗಿ ಹೋಗಿ ಸಿಕ್ಕಿರುವಂತಹ ಒಂದು ಸ್ಥಳಕ್ಕೂ ಇದೆ ಅಂತ ಭಾವಿಸ್ತೀವಲ್ಲ, ಹೀಗಾಗಿ ಯುರೇಕಾ ಅಂತ ಕೂಗಿದ್ವಿ. ಆನಂದದ ಆವೇಶದಲ್ಲಿ ನನ್ನ ಯಾತ್ರಿಕರಿಗೆ ಕೇಳುವಂತೆ ಚೀರು ಧ್ವನಿಯಿಂದ ಬರ್ರೋ ಗುಡಿ ಸಿಕ್ತು, ಬರ್ರೋ ದೇವಾಲಯ ದೊರಕಿತು ಎಂದು ಕೂಗಿದೆ. ನೋಡ್ರಿ, ಅಷ್ಟೊಂದು ಖುಷಿಯಲ್ಲಿ ನಮ್ಮ ಸಿಕ್ಕಿರುವಂತಹ, ನನ್ನ ಜೊತೆ ಬಂದಿರುವಂತಹ ಯಾತ್ರಿಕರಿಗೆ ನಾ ಕೇಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಹೆಚ್ಚಿನ ಧ್ವನಿಯನ್ನು ಮಾಡಿಕೊಂಡು, ಬರ್ರಪ್ಪ ಬರ್ರಿ, ಇಲ್ಲಿ ಗುಡಿ ಸಿಕ್ತು, ದೇವಾಲಯ ಸಿಕ್ತು, ಬರ್ರಿ ಅಂತ ಹೇಳಿ ನಾನು ಕೂಗಿದ್ನಿ. ಇವರೆಲ್ಲ ಬಂದರು. ನೋಡಿ, ಆಮೇಲೆ ನನ್ನ ಧ್ವನಿಯನ್ನ ದೂರಿನಿಂದ ಕೇಳಿಸಿಕೊಂಡಂತಹ ನನ್ನ ಧ್ವನಿಯನ್ನು ನೋಡಿದಂಥವ್ರು ಓಡಿ ಬಂದ್ರು. ನಾವು ಅಷ್ಟು ಕೂಡಿ ದೇವರನ್ನ ನೋಡಿದ್ವಿ. ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು. ನೋಡ್ರಿ, ಬಂದು ನಾವು ಅರ್ಕೇಶ್ವರ ಗುಡಿಗೆ ಹೋಗಿ ಅದರ ದರ್ಶನವನ್ನು ಮಾಡ್ಕೊಂಡ್ವಿ. ಅರ್ಕೇಶ್ವರ ಲಿಂಗ ಯಾವ್ದಕ್ಕೆ ಸೇರಪ್ಪ ಅಂದ್ರೆ ತಲಕಾಡಿನ ಪಂಚಲಿಂಗಗಳಲ್ಲಿ ಇದು ಕೂಡ ಒಂದು. ಗೋಕರ್ಣ ತೀರ್ಥದಲ್ಲಿ ಮಿಂದು 5 ಲಿಂಗಗಳನ್ನು ಒಂದೊಂದು ಸಾರಿ ಸಂದರ್ಶಿಸಿ ವೈದ್ಯೇಶ್ವರ ಲಿಂಗಕ್ಕೆ ವರದಿಯನ್ನು ಒಪ್ಪಿಸಿ. ನೋಡಿ, ಗೋಕರ್ಣ ತೀರ್ಥದಲ್ಲಿ ಹೋದ್ವಾ, ಅಲ್ಲಿಯೂ ಕೂಡ ನಾವು ದರ್ಶನವನ್ನು ಪಡ್ಕೊಂಡು ಏನಿತ್ತು, ಅಲ್ಲಿ 5 ಲಿಂಗಗಳನ್ನ ಒಂದೊಂದು ಸಾರಿ ನಾವು ಸಂದರ್ಶನ ಮಾಡ್ಕೊಂಡು ನಂತರ ಎಲ್ಲಿ ಹೋದ್ವಿ, ವೈದ್ಯೇಶ್ವರ ಲಿಂಗಕ್ಕ ವರದಿಯನ್ನು ಒಪ್ಪಿಸಿ ಸಂಜೆ ಮುಗಿಯುವುದರೊಳಗೆ ಪಂಚಲಿಂಗ ದರ್ಶನ ಪೂರೈಸಿದರೆ ಶ್ರದ್ಧಾವಂತನಾದ ಭಕ್ತನಿಗೆ ಮುಕ್ತಿ ದೊರಕುವುದೇ ನಿಜ. ನೋಡಿ, ವೈದ್ಯೇಶ್ವರ ಲಿಂಗಕ್ಕೆ ಹೋಗಿ ನಾವೆಲ್ಲ ಸಂಜೆ ಮುಳುಗೋದ್ರೊಳಗಾಗಿ ತಲಕಾಡಿನಲ್ಲಿರ್ತಕ್ಕಂತಹ 5 ಪಂಚಲಿಂಗಗಳನ್ನ ದರ್ಶನ ಮಾಡ್ಕೊಂಡ್ರೆ ಒಬ್ಬ ಶ್ರದ್ಧಾ ಭಕ್ತನಿರ್ತಕ್ಕಂತಹ ಒಬ್ಬ ಭಕ್ತ, ನಿಜವಾದ ಭಕ್ತನಿಗೆ ಮುಕ್ತಿ ದೊರಕುವುದು ಸತ್ಯ ಅಂತ ಹೇಳ್ತಾರ. ನಾವೀಗ ಹೊಯ್ಸಳರ ನಾಡಿನಲ್ಲಿ ಸಂಚರಿಸುತ್ತಿದ್ದೇವೆ. ಈಗ ಎಲ್ಲಿ ಹೊಂಟ್ರವ್ರ? ಹೊಯ್ಸಳರ ನಾಡಿನಲ್ಲಿ ಹೋಗಕತ್ತಾರ. ಕಪಿಲಾ ನದಿಯನ್ನು ಆ ಕಡೆಗೆ ಬಿಟ್ಟು ಈಚೆಗೆ ಉತ್ತರಾಭಿಮುಖವಾಗಿ ಹೊರಟು ಮುಂದಕ್ಕೆ ಬಂದರೆ ಹೊಯ್ಸಳ ಬಲ್ಲಾಳರ ಅಭಿಮಾನದ ಕಲಾ ಸಂಪದವಾಗಿ ನಿಂತಿರುವ ಅನರ್ಘ್ಯ ವಾಸ್ತುಶಿಲ್ಪ ಕಲಾರತ್ನ ಒಂದು ಕಾಣುತ್ತೇವೆ. ನೋಡ್ರಿ, ಅದೇ ಸೋಮನಾಥ ದೇವಾಲಯ. ಸೋಮನಾಥ ದೇವಾಲಯ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ಅಂದ್ರೆ ಅನರ್ಘ್ಯ ವಾಸ್ತುಶಿಲ್ಪ ಕಲಾರತ್ನ ಅಂತ ಹೇಳ್ತಾರ. ಅಂದ್ರೆ ನಾವು ಹೊಯ್ಸಳ ನಾಡಿನಲ್ಲಿ ಹೋಗಾಕತ್ತೀವಿ, ಕಪಿಲಾ ನದಿನ ಆಚೆಗೆ ಬಿಟ್ಟು ಉತ್ತರ ಅಭಿಮುಖವಾಗಿ ಮುಂದಕ್ಕೆ ಹೊಂಟ್ರೆ ನಮಗೂ ಹೊಯ್ಸಳ ಬಲ್ಲಾಳರ ಕಾಲದಲ್ಲಿ ಇರ್ತಕ್ಕಂತಹ ಒಂದು ಅವರ ಯಾವುದೋ ಅವ್ರ ಕಲಾಭಿಮಾನಕ್ಕೆ ಮನಸೋದಂತಹ ದೇವಾಲಯ ಯಾವುದು? ಸೋಮನಾಥ ದೇವಾಲಯಕ್ಕೆ ನಾವು ಬಂದ್ವಿ. ಹೊಯ್ಸಳ ಬಲ್ಲಾಳರು ಕನ್ನಡ ಕುಲದೀಪಕರು. ಹೊಯ್ಸಳ ಬಲ್ಲಾಳರು ಕನ್ನಡ ಆರಾಧಕರು. ಕ್ರಿಸ್ತ ಶಕಾಬ್ದ 1000 ಇಸ್ವಿಯಿಂದ 1300ರವರೆಗೆ ಅಂದರೆ ಅಖಂಡ 300 ವರ್ಷಗಳ ಪರ್ಯಂತ ಕನ್ನಡದ ನಂದಾದೇವಿಯನ್ನು ಹಚ್ಚಿ ನಾಡು ನುಡಿಯನ್ನು ಸಂರಕ್ಷಿಸಿದರು. ನೋಡಿ, ಇವರು ಹೊಯ್ಸಳ ಬಲ್ಲಾಳರು ಇವರು ಆಳಿದಂತಹ ಕಾಲಮಾನ ಎಷ್ಟು? ಒಟ್ಟು 300 ವರ್ಷಗಳವರೆಗೆ ನಮ್ಮ ಕನ್ನಡದ ದೀಪವನ್ನು, ಕನ್ನಡದ ನಂದಾದೇವಿಯನ್ನು ಹಚ್ಚಿ ಕನ್ನಡ ನಾಡನ್ನ ಸಂರಕ್ಷಣೆ ಮಾಡುವ ಹಲವಾರು ದೇವಾಲಯಗಳನ್ನ ಕಟ್ಟಿಸಿದರು. ಮತ್ತು ಹಲವಾರು ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಕೃತಿಗಳನ್ನ, ಕವಿಗಳನ್ನ ಕೊಟ್ಟಂತಹ ಕೀರ್ತಿ ಯಾರಪ್ಪ ಹೊಯ್ಸಳರದ್ದು. ಈ ವಂಶದ ಮೂಲ ಪುರುಷನ ಹೆಸರು ಸಳ. ನೋಡಿ, ಹೊಯ್ಸಳರ ಮೂಲ ಪುರುಷನ ಹೆಸರು ಸಳ. ಮೂಡಿಗೆರೆ ತಾಲೂಕಿನಲ್ಲಿರುವ ಸೊಸೆಯೂರು ಈತನ ಜನ್ಮಸ್ಥಳ. ನೋಡಿ, ಮೂಡಿಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಸೊಸೆಯೂರು ಅನ್ನುವಂಥ ಊರು ಯಾವಪ್ಪ? ಸಳನ ಜನ್ಮಸ್ಥಳ ಇತ್ತು. ಆಗಿನ ಸೊಸೆ ಊರಿಗೆ
ಆಗಿನ ಸೊಸೆ ಊರಿಗೆ ಈಗ ಅಂಗಡಿ ಎಂದು ಮರುನಾಮಕರಣವಾಗಿದೆ ನೋಡ್ರಿ. ಅಂದಿರ್ತಕ್ಕಂಥ ಸೊಸೆ ಊರಿಗಿಂದ ಏನ್ ಕರೆದಾರಪ್ಪ, ಅಂಗಡಿ ಅಂತ ನಾಮಕರಣ ಮಾಡಿದಾರ. ಒಂದು ದಿನ ವಾಸಂತಿಕ ದೇವಾಲಯದ ಪೂಜೆಗೆಂದು ಹೋದ ಸ್ಥಳ ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತೊಂದು ಹುಲಿಯೊಂದು ಅವನೆಡೆ ಜಿಗಿದು ಬಂದಿತ್ತು ನೋಡ್ರಿ. ಒಂದಿನ ವಾಸಂತಿಕ ದೇವಾಲಯಕ್ಕೆ ಪೂಜೆಗಂತ ಯಾರು ಹೋಗಿರ್ತಾನ, ಸ್ಥಳ ಹೋಗಿರ್ತಾನ. ಹೋಗಿರುವಂತ ಸಂದರ್ಭದಲ್ಲಿ ಅಲ್ಲಿ ಗುರುಗಳಾಗಿರುವಂತಹ ಸುದತ್ತನ ಬಳಿ ಉಪದೇಶವನ್ನು ಕೇಳ್ತಾ ಅಲ್ಲಿ ಕುಳಿತುಕೊಂಡಿರ್ತಾನ. ಅಂತ ಸಂದರ್ಭ ಹುಲಿ ಏನಂತೆ, ಕಾಡಿನಿಂದ ಹುಲಿ ಒಂದು ತಪ್ಪಿಸಿಕೊಂಡು ಅವನಡಿ ಜಿಗಿದು ಬರ್ತತಿ. ಆಗ ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆ ಚಾಚಿ ಹೊಯ್ಸಳ ಎಂದು ಆದೇಶವಿತ್ತನೆಂದು ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೊಯ್ದನೆಂದು ತಿಳಿಯುವುದು ನೋಡ್ರಿ. ಅವಾಗ ಆತನಡಿ ಹುಲಿ ಒಂದು ಜಿಗಿದು ಬರ್ತೈತಿ. ಯಾರ ಕಡೆ? ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತಿರುವಂತಹ ಸಳನ ಕಡೆ ಹುಲಿ ಒಂದು ಅವನಡಿ ಜಿಗಿದು ಬಂದಾಗ ಸುದತ್ತ ಗುರುಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಕೈಯೊಳಗಿರ್ತಕ್ಕಂತಹ ಬೆತ್ತವನ್ನು ಕೊಂಡು ಸಳನ ಕಡೆಗೆ ಚಾಚಿ ಕೊಟ್ಟು ಹೊಯ್ಸಳ ಅಂತಂದ್ರೆ ಅದನ್ನ ಕೊಂದು ಬಿಡು ಅಂತ ಹೇಳ್ತಾರ. ಅವಾಗ ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಆತನ ಗಂಟಲಲ್ಲಿ ಖಡ್ಗವನ್ನ ತುರುಕಿ ಹುಲಿಯನ್ನ ಹೊಯ್ದನನ್ನು ಕೊಂದನೆಂದು ಒಂದು ಪ್ರತೀತಿ ಐತಿ. ಅಂದಿನಿಂದ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತ್ತು. ಅಂದಿನಿಂದ ಸಳನ ಮನೆತನಿಗೆ ಏನಂತ ಕರೆದ್ರು? ಹೊಯ್ಸಳ ಅಂತ ಹೆಸರು ಕರೆದ್ರು ಅಂತ ಹೇಳ್ತಾರ. ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚರಿತ್ರೆ ಗುರುತು ನೋಡ್ರಿ. ನಮ್ಮ ರಾಷ್ಟ್ರದ ಚರಿತ್ರೆಯನ್ನ ಹೇಳ್ಕೊಡೋದು ಯಾವುದು? ನಮ್ಮ ದೇವಾಲಯಗಳು. ಇಂತಹ ದೇಗುಲಗಳ ಅಭ್ಯಾಸದಿಂದ ನಮ್ಮ ಬದುಕು ನಯವಾಗುತ್ತೆ. ನಾವು ಯಾವಾಗಲೂ ಇಂತಹ ದೇವಾಲಯಗಳನ್ನ, ಇಂತಹ ದೇಗುಲಗಳ ಮಾಹಿತಿ ನಾವು ತಿಳ್ಕೊಳ್ಬೇಕು, ಅಭ್ಯಾಸವನ್ನ ಮಾಡಬೇಕು. ನಿರ್ಮಲವಾಗುತ್ತದೆ. ಕವಿ ಕಂಡ ಸತ್ಯ, ಶಿಲ್ಪಿ ಕಂಡ ಸೌಂದರ್ಯಗಳೇ ನಮ್ಮ ಬಾಳಿನ ಅಲಂಕಾರ ನೋಡ್ರಿ. ಕವಿ ಕಂಡ ಸತ್ಯಂತಹ, ಶಿಲ್ಪಿ ಕಂಡ ಸೌಂದರ್ಯಗಳು ನಮ್ಮ ಬಾಳಿನ ಅಲಂಕಾರ. ಮಕ್ಕಳೇ, ನಾವು ಇಂದ ಏನ್ ಮಾಡಿದ್ವಿ? ತಲಕಾಡಿನ ವೈಭವ ಅನ್ನುವಂತಹ ಪಾಠದ ಸಾರಾಂಶವನ್ನ, ಕವಿಗಳ ಪರಿಚಯವನ್ನ, ಕೃತಿ ಹಾಗೂ ಅವರ ಕೃತಿಗಳನ್ನ ಮತ್ತು ಪದಗಳ ಅರ್ಥವನ್ನ, ಟಿಪ್ಪಣಿಗಳನ್ನ ತಿಳ್ಕೊಂಡಿವಿ. ಯಾರ ಕಾಲಮಾನದಲ್ಲಿ ಯಾವ ರೀತಿ ಗುಡಿಗಳಿದ್ವು, ತಲಕಾಡನ್ನ ಆಳಿದ ಗಂಗರು, ಹೊಯ್ಸಳರು, ಚೋಳರು, ದ್ವಾರ ಸಮುದ್ರ ಹೊಯ್ಸಳರಾಗಿರ್ಬೋದು, ತಲಕಾಡಿನ ಗಂಗರಾಗಿರ್ಬೋದು, ಚೋಳರಾಗಿರ್ಬೋದು, ಹೀಗೆ ಹಲವಾರು ರಾಜಮನೆತನಗಳು ಏನಾಗಿದ್ವು ಅಲ್ಲಿ ಆಳ್ವಿಕೆಯನ್ನ ಮಾಡುವಂತಹ ರಾಜಮನೆತನಗಳು. ತಲಕಾಡಿನಲ್ಲಿರ್ತಕ್ಕಂತಹ ಪಂಚಲಿಂಗ ದರ್ಶನವನ್ನ ಮಾಡಿಕೊಂಡಂತಹ ಕವಿ ಯಾವ ರೀತಿಯಾಗಿ ಅದನ್ನ ವರ್ಣನೆಯನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆ ಎಲ್ಲವನ್ನ ನಾವು ಅತ್ಯಂತ ಮನೋಜ್ಞವಾಗಿ ಇಂದಿನ ಪಾಠದಲ್ಲಿ ನಾವು ಅರ್ಥ ಮಾಡಿಕೊಂಡಿವಿ. ಇಂದಿನ ಪಾಠದ ಸಾರಾಂಶ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಎಂದು ನಾನು ಭಾವಿಸ್ತೀನಿ. ಎಲ್ಲರೂ ನಮಸ್ಕಾರ.